ಹಲೋ ಫ್ರೆಂಡ್ಸ್, ನಮಸ್ಕಾರ. ನಮ್ಮ ಚಾನಲ್ ಸನ್ಶೈನ್ ನಲ್ಲಿ ನಿಮ್ಗೆ ಸ್ವಾಗತ. ಫ್ರೆಂಡ್ಸ್, ಇಲ್ಲಿ ನಿಮ್ಗೆ ಹರಾರ್ ಕಥೆಗಳು ಮತ್ತು ಭಯಾನಕವಾದ ಭೂತ ಪ್ರೇತ ಮಾಟ ಮುಂತಾದಿ ಕಥೆಗಳು ಕೇಳಲು ಸಿಗುತ್ತವೆ. ಫ್ರೆಂಡ್ಸ್, ಈ ಕಥೆಗಳನ್ನು ಪೂರ್ತಿಯಾಗಿ ಕೇಳಿ. ಈ ಕಥೆಗಳು ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ. ಫ್ರೆಂಡ್ಸ್, ಈಗ ಕಥೆಯನ್ನು ಸ್ಟಾರ್ಟ್ ಮಾಡೋಣ. ಪ್ರಾಚಿದಾಗಿದೆ. ಪ್ರಾಚಿ ಒಂದು ಹೇರ್ ಹೋಸ್ಟೆಸ್ ಆಗಿ ಕೆಲಸ ಮಾಡುವ ಹುಡುಗಿ ಆಗಿದ್ದಾಳೆ. ಅವಳು ಬೆಂಗಳೂರಲ್ಲಿ ತಮ್ಮ ಮನೆಯಲ್ಲಿ ದೊಡ್ಡ ಫ್ಯಾಮಿಲಿಯಲ್ಲಿ ಇರೋ ಹುಡುಗಿ. ಆದ್ರೆ ಆಕಿ ಬೇರೆ ಕಡೆ ಇರೋದು. ಇವರ ಮನೆ ಮತ್ತೆ ಇಲ್ಲಿ ಒಂದು ಮನೆ ಇತ್ತು. ಬೆಂಗಳೂರಲ್ಲಿ ತುಂಬಾ ದೊಡ್ಡದು ಮನೆ ಇತ್ತು. ಮೇಲೆ ಕೆಳಗೆ ತುಂಬಾ ಒಂದು ಹಳೆಯ ಕಾಲದ್ದು ದೊಡ್ಡದು ಮನೆ ಇವ್ರದು. ಕೆಳಗೂ ಮೇಲೆ ದೊಡ್ಡದು ಡ್ಯೂಯಲ್ ಮನೆ ಇತ್ತು. ಮತ್ತೆ 60-70 ಮಂದಿ ಆರಾಮಾಗಿ ಮನೆಯಲ್ಲಿ ಇರ್ಬೋದು, ಹಂಗ್ ಮನೆ ಇತ್ತು. ಇವ್ರ ಫ್ಯಾಮಿಲಿ ಎಲ್ಲ, ಇವ್ರ ಅಪ್ಪ ಅವರು, ಅಣ್ಣ ತಮ್ಮಂದರು ಎಲ್ಲರೂ ಜಾಯಿಂಟ್ ಫ್ಯಾಮಿಲಿ ಹಾಗೆ ಇದ್ರು ಇವರು. ಆದ್ರೆ ಇವ್ರದ್ದು ಇನ್ನೊಂದು ಮನೆ ಕೂಡ ಬೇರೆ ಕಡೆ ಕೂಡ ಇತ್ತು. ಅಂದ್ರೆ ಮೈಸೂರಲ್ಲಿ ಹಂಗಿತ್ತು ಇವ್ರ ಮನೆ ಇದ್ರೆ. ಅಲ್ಲಿ ಕೂಡ ಇವರು 2 ರೂಮನ್ನು ಬಾಡಿಗೆಯನ್ನು ಕೊಟ್ಟಿದ್ರು. ಅದು ಎಲ್ಲ ಪ್ರಾಚಿಯು ಹ್ಯಾಂಡಲ್ ಮಾಡ್ತಿದ್ಲು. ಆ ಮನೆದೆಲ್ಲ ಜವಾಬ್ದಾರಿ ಎಲ್ಲ ಮಾಡ್ತಿದ್ಲು. ಅಲ್ಲಿ 2 ಹುಡುಗರು ಬಾಡಿಗೆ ತಗೊಂಡು ಅಲ್ಲಿ ಇದ್ರು. ಈಗ ಒಂದ್ಸರ್ತಿ ಆ ಹುಡುಗರು ಫೋನ್ ಮಾಡಿ, ಇಲ್ಲ ರೀ, ನಾವು ಮನೆಯನ್ನು ಖಾಲಿ ಮಾಡುತ್ತೇವೆ ಅಂತ ಹೇಳಿದ್ರು. ಅದಕ್ಕೆ ಈಗ ಯಾಕಪ್ಪ, ಏನಾಗೈತೆ, ಏನ್ ಪ್ರಾಬ್ಲಮ್ ಅಂತ ಕೇಳಿದ್ಲು. ಅದಕ್ಕೆ ಅವರು, ಇಲ್ಲ ಮೇಡಮ್, ಬಾಡಿಗೆ ತುಂಬಾ ಇಲ್ಲಿ ಜಾಸ್ತಿ ಇದೆ, ನಮ್ಗೆ ಬೇರೆ ಕಡೆ ಸ್ವಲ್ಪ ಕಮ್ಮಿ ರೇಟಲ್ಲಿ ಮನೆ ಸಿಕ್ಕೈತೆ, ನಾವು ಅಲ್ಲಿ ಶಿಫ್ಟ್ ಆಗ್ತಿದೀವಿ ಅಂತ ಹೇಳಿದ್ರು. ಈಗೀಗ ಗೊತ್ತಾಗಿಲ್ಲ, ಯಾಕಂದ್ರೆ ಆ ಹುಡುಗರು ತುಂಬಾ ಫೈನಾನ್ಷಿಯಲಿ ತುಂಬಾ ಒಳ್ಳೆ ಫ್ಯಾಮಿಲಿಯಿಂದ ಬಂದವರಾಗಿದ್ರು. ಮತ್ತೆ 2 ಸ್ವಂತ ಓನ್ ಕಾರ್ ಇಟ್ಕೊಂಡಿದ್ರು. ಯಾವಾಗ್ಲೂ ರೆಂಟ್ಗೆ ಏನು ಮಾಡ್ತಿದ್ದಿಲ್ಲ. ಕರೆಕ್ಟ್ ಟೈಮ್ಗೆ ಮುಂಚೆನೆ ರೆಂಟ್ ಪೇ ಮಾಡ್ತಿದ್ರು. ಹಾಗಿದ್ರೆ ಇವ್ರಿಗೆ ಏನ್ ಪ್ರಾಬ್ಲಮ್ ಬಂದಿತ್ತಪ್ಪ, ಫೈನಾನ್ಷಿಯಲಿ ಹಿಂಗ್ ಮಾಡಿದ್ರೆ ಅಂದ್ರೆ ಈಗ ಹೋಗ್ಲಿ ಬಿಡು, ಅವ್ರವ್ರ ಇಷ್ಟ ಅಲ್ಲ ಅಂತ ಸುಮ್ನೆ ಆಗ್ಬಿಟ್ರು. ಅದು ಮನೆ ಖಾಲಿ ಆಯ್ತಲ್ಲ. ಈಗ ಏನ್ ಮಾಡಿದ್ಲು ಅಂದ್ರೆ ಪ್ರಾಚಿ ಅದು ಮನೆಯನ್ನು ಮತ್ತೆ OLX ಇರ್ತದಲ್ಲ, ಅದರಲ್ಲಿ ಹಾಕಿದ್ರು. ತಮ್ಮ ಮನೆ ಲಿಸ್ಟಿಂಗ್ ಮಾಡಿದ್ರು. ಸ್ವಲ್ಪ ದಿನಗಳಾದ್ಮೇಲೆ ಒಬ್ಬಾಕಿ ಫೋನ್ ಮಾಡಿದ್ಲು. ಏನ್ ಹೆಸರು ಅಂದ್ರೆ ಸುಧಾ ಅಂತ ಆಕಿ ಹೆಸರಿತ್ತು. ಫೋನ್ ಮಾಡಿ, ಮೇಡಮ್, ನಿಮ್ ಮನೆ ನನ್ಗೆ ಬೇಕಾಗಿದೆ ಅಂತ ಕೇಳಿದ್ಲು. ಅದಕ್ಕೆ ಈಕೆ, ಆಯ್ತು ಕೊಡ್ತೀವಿ, ಖಾಲಿ ಇದೆ ನೋಡು ಅಂತ ಹೇಳಿದ್ರು. ನೀವೇನ್ ಮಾಡ್ತೀರಿ ಅಂತ ಹೇಳಿದ್ರೆ, ನಾನು ಕಾಲೇಜ್ನಲ್ಲಿ ಓದ್ತಿದ್ದೀನಿ ಅಂತ ಸುಧಾ ಹೇಳಿದ್. ನನ್ಗೆ ಅಲ್ಲಿ ಕಾಲೇಜ್ ಹತ್ರ ಆಗ್ತೈತೆ, ನನ್ಗೆಲ್ಲ ರೂಮ್ ಬೇಕಾಗಿದೆ, ಅದಕ್ಕೆ ನಿಮ್ ರೂಮ್ ಬೇಕು ನನ್ಗೆ ಅಂತ ಅವರು ಬಿಟ್ರಲ್ಲ. ಅದು ಆದ ಒಂದು 2-3 ದಿವಸದಲ್ಲೇ ಈಕೆ ಫೋನ್ ಮಾಡಿದ್ದು. ಅದಕ್ಕೆ ಈಕೆ ಪ್ರಾಚಿ ಇದ್ಲಲ್ಲ, ಆಯ್ತು ನಿಮ್ಗೆ ಕೊಡ್ತೀವಿ ಮನೆ ಅಂತ, ಇದು ರೆಂಟ್ ಇಷ್ಟು, ಮನೆ ನೋಡ್ರಿ, ಕೇರ್ ಟೇಕರ್ ಹತ್ರ ಬೀಗ ಇದೆ, ಚಾವಿ ಇದೆ ನೋಡಿ ಅಂತ ಹೇಳಿದ್ರು. ಅದಕ್ಕೆ ನೋಡಿ, ನನ್ಗೆ ಇಷ್ಟ ಆಗೈತೆ, ನನ್ಗೆ ಹತ್ರ ಬೇಕಷ್ಟೇ, ಹೆಂಗಿದ್ರು ಇರ್ಲಿ ರೂಮು, ನನ್ಗೆ ಬೇಕು ಅಂತ ಹೇಳಿದ್ರು. ಇವರು 2 ಏನ್ ಏಜ್ ಡಿಫ್ರೆನ್ಸ್ ಇಲ್ಲ. ಪ್ರಾಚಿಗಿಂತ ಈಕಿ ಸುಧಾ ಒಂದು 2 ವರ್ಷ ದೊಡ್ಡವಳು ಅಷ್ಟೇ. ಅದಕ್ಕಾಗಿ ಈಕಿ ಪ್ರಾಚಿ ಅಕ್ಕ ಅಂತ ಆಕಿ ಜೊತೆ ಮಾತಾಡಿದ್ರು. ಆಕಿ ತುಂಬಾ ಫೋನ್ ಮಾಡೋದು, ಈಕಿಗೆ ಜಾಸ್ತಿ ಮಾತಾಡೋದು, ಫೋನಲ್ಲಿ ಎಲ್ಲ ಇದು ಮಾತಾಡೋದು, ಗಂಟೆಗಟ್ಲೆ ಮಾತಾಡೋದು, ಹಂಗ್ ಮಾಡ್ತಿದ್ಲು. ಈಕಿ ಕೂಡ ಪ್ರಾಚಿಗ್ ಕೂಡ ತುಂಬಾ ಇಷ್ಟವಾಯ್ತು. ನನ್ ಜೊತೆ ಒಂದು ಫ್ರೆಂಡ್ ಸಿಕ್ಕಾಳಲ್ಲ, ನನ್ಗೆ ಮನೇಲಿ ಬಾಡಿಗೆ ಇರೋರು ಅಂತ ಈಗೀಗ ಇಷ್ಟವಾಯ್ತು. ತುಂಬಾ 2 ಚೆನ್ನಾಗ್ ಕ್ಲೋಸ್ ಆದ್ರು. ಯಾವಾಗ ಸುಧಾ ಆ ರೂಮ್ಗೆ ಯಾವಾಗ ಶಿಫ್ಟ್ ಆದ್ಲು, ಅವತ್ತಿಂದ ಆಕಿ ಫೋನ್ ಮಾಡೋದು ಕಮ್ಮಿ ಮಾಡಿದ್ಲು ಪ್ರಾಚಿಗೆ. ಈಗ ಪ್ರಾಚಿ, ಯಾಕೆಪ್ಪ, ಈಗ ಅವಾಗ ಮುಂಚೆನೆ ಎಷ್ಟು ಫೋನಲ್ಲಿ ಚೆನ್ನಾಗಿ ಮಾತಾಡ್ತಿದ್ಲು, ಆವಾಗ ಫೋನ್ ಮಾಡಿ ಮಾತಾಡ್ತಿದ್ಲು, ಇವಾಗ ಯಾಕೆ ಕಮ್ಮಿ ಮಾಡಿದ್ದಾಳೆ ಅನ್ಕೊಂಡ್ಲು. ಮತ್ತೆ ಏನಾದ್ರೂ ಬ್ಯುಸಿ ಇರ್ಬೋದು ಬಿಡು, ಓದೋದು ಗೀದೋದು ಏನಾದ್ರು ಪ್ರಾಬ್ಲಮ್ ಇರ್ತೈತೆ, ಅದಕ್ಕೆ ಮಾತಾಡ್ತಿಲ್ಲ, ಫೋನ್ ಮಾಡ್ತಾ ಇಲ್ಲ ಅಂತ ಈಕೆ ಅನ್ಕೊಂಡ್ಲು. ಹೀಗೆ ಸ್ವಲ್ಪ ದಿನಗಳಾದವು. ಆದ್ಮೇಲೆ ಇವ್ರ ಪ್ರಾಚಿ ಮನೆಯಲ್ಲಿ ಮದುವೆ ಇತ್ತು. ಇವ್ರದ್ದು ಅಣ್ಣಂದು ಯಾರ್ದೋ ಮದುವೆ ಇತ್ತು ಫ್ಯಾಮಿಲಿಯಲ್ಲಿ. ಇವರೆಲ್ಲ ಗೆಸ್ಟ್ಗೆ ಎಲ್ಲ ಕರೆದ್ರು. ಎಲ್ಲ ಫಂಕ್ಷನ್ಸ್ಗಳ ಎಲ್ಲ ನಡೀತಿದ್ವು ಮನೆಯಲ್ಲಿ. ಅದಕ್ಕೆ ಎಲ್ಲ ಫ್ರೆಂಡ್ಸ್ಗೆ, ಅವ್ರಿಗೆ ಸಂಬಂಧಿಕರಿಗೆ ಎಲ್ಲರೂ ಇವರು ಕರೆದ್ರು. ಈಕಿ ಪ್ರಾಚಿ ಏನ್ ಮಾಡಿದ್ಲು, ನನ್ನ ಫ್ರೆಂಡ್ ಇದ್ದಾಳಲ್ಲ, ಮನೆಗ್ ಬಾಡಿಗೆಗೆ ಇದ್ದಾಳಲ್ಲ, ಆಕಿ ಕೂಡ ಕರೆಯೋಣ ಅಂತ ಸುಧಾ ಕೂಡ ಹೇಳಿದ್ಲು. ನಮ್ಮ ಮನೆಯಲ್ಲಿ ಫಂಕ್ಷನ್ ಐತೆ, ನೀನ್ ಕೂಡ ಬಾ, ಇಲ್ಲೇ ಇರೋಣ, ಎಂಜಾಯ್ ಮಾಡೋಣ ಒಂದ್ 4 ದಿವಸ. ಯಾಕಂದ್ರೆ ಅಷ್ಟು ದಿವಸ ಬರೀ ಫೋನಲ್ಲೇ ಮಾತಾಡ್ತಿದ್ರು, ಫೇಸ್ ಟು ಫೇಸ್ ಮಾತಾಡಿದ್ದಿಲ್ಲ. ಆಕಿ ಯಾರು ಹೇಗಿದ್ದಾಳೆ ಅಂತ ಕೂಡ ಈಕಿ ಪ್ರಾಚಿ ನೋಡಿದ್ದಿಲ್ಲ.
ಅದಕ್ಕೆ ಬಾ ನಿನ್ಗೂ ನೋಡ್ದಂಗ ಆಗ್ತತೆ, ಎಲ್ಲ ನಾವೆಲ್ಲ ಫ್ರೆಂಡ್ಸ್. ಈಕಿ ಕೂಡ ತನ್ನ ಜೊತೆ ಕೆಲಸ ಮಾಡೋರು ಹುಡುಗಿಯರಿಗೆಲ್ಲ ಕರೆದಿದ್ಲು ಪ್ರಾಚಿ. ಆ ಫ್ರೆಂಡ್ಸ್ ಎಲ್ಲ ಇವಕಿ ಬೆಸ್ಟ್ ಫ್ರೆಂಡ್ ಕೂಡ ಎಲ್ಲಾರು ಬಂದಿದ್ರು, ಆಕಿ ಕೂಡ ಕರೆದ್ಲು. ಆಗ ಸುಧಾ ಇವ್ರ ಫ್ರೆಂಡ್ ಮನೆಗೆ ಫಂಕ್ಷನ್ಗೆ ಅಂದ್ರೆ ಬಂದ್ರು. ಫಂಕ್ಷನ್ಗಳು ಸ್ಟಾರ್ಟ್ ಆದವು. ಪ್ರಾಚಿ ಮನೆಯಲ್ಲಿ ಫಂಕ್ಷನ್ಗಳು ಸ್ಟಾರ್ಟ್ ಆದ್ಮೇಲೆ ಎಲ್ಲರೂ ಗೆಸ್ಟ್ಗಳು ಬಂದಿದ್ರು, ಮತ್ತೆ ಸಂಬಂಧಿಕರು ಫ್ರೆಂಡ್ಸು ಎಲ್ಲಾರಿದ್ರು. ಈಕಿ ಸುಧಾ ಕೂಡ ಬಂದ್ಲು. ಸುಧಾ ನೋಡಕ್ಕೆ ತುಂಬಾ ಸುಂದರವಾಗಿದ್ಲು, ಸುಂದರವಾಗಿರೋ ಹುಡುಗಿ. ಹಾಯ್ ಹಲೋ ಅಂತ ಇವರೆಲ್ಲ ಮಾತಾಡಿದ್ಲು. ಈಕಿ ಪ್ರಾಚಿ ಹೋಗಿ ಮಾತಾಡಿದ್ಲು ಎಲ್ಲ. ಈಕಿ ಕೂಡ ಈಗಿರ ಜೊತೆ ಫ್ರೆಂಡ್ಸ್ ಕೂಡ ಇದ್ರು ಮುಂಚೆನೆ, ಎಲ್ಲ ಮನೆಯಲ್ಲೇ ಇದ್ರು. ಎಲ್ಲ ಸುಧಾನು ಮನೆ ಇವ್ರ ಜೊತೆಲ್ಲೇ ಇದ್ರು, ಎಲ್ಲ ಚೆನ್ನಾಗಿ ಮಾತಾಡ್ತಿದ್ಲು. ಎಲ್ಲರ ಜೊತೆ ಆಕಿ ಸುಧಾ ಕೂಡ ಮಾತಾಡ್ತಿದ್ಲು, ಓಡಾಡ್ತಿದ್ರು. ಎಲ್ಲ ಇವ್ರ ಮೇಕಪ್ ಮಾಡ್ಕೊಳ್ಳೋದು, ಡ್ರೆಸ್ಗಳು ಹಾಕೊಳ್ಳೋದು ಎಲ್ಲ. ದಿನಾಲ್ ಸಾಯಂಕಾಲ ಆದ್ರೆ ಫಂಕ್ಷನ್ ಇತ್ತಲ್ಲ ಮನೆಯಲ್ಲಿ, ಎಲ್ಲ ಚೆನ್ನಾಗಿ ನಡ್ತಿತ್ತು. ಇವಾಗ 2-3 ದಿವಸ ಆದ್ಮೇಲೆ ಇವ್ರ ಮನೆಗೆ ದೊಡ್ಡ ಫಂಕ್ಷನ್ ಇತ್ತು, ಮೆಹಂದಿ ಫಂಕ್ಷನ್. ತುಂಬಾ ಜನ ಬಂದಿದ್ರು. ಸಾಯಂಕಾಲ ಹೊತ್ತಿನಲ್ಲಿ ತುಂಬಾ ದೊಡ್ಡ ಫಂಕ್ಷನ್ ಇತ್ತು. ಆಗ ಎಲ್ಲರೂ ಟ್ರೆಡಿಷನಲ್ ಡ್ರೆಸ್ ಅಂದ್ರೆ ಲೆಹಂಗಾ ಗಿಂಗ ಎಲ್ಲ ಹುಡುಗಿಯರು ಹಾಕೊಂತಾರಲ್ಲ, ಎಲ್ಲ ರೆಡಿ ಆಗಿದ್ರು. ತುಂಬಾ ಮೇಕಪ್ ಮಾಡ್ಕೊಂಡು, ಎಲ್ಲ ಹುಡುಗಿಯರಿಗೆ ಇಷ್ಟ ಅಲ್ಲ ಮೇಕಪ್ ಎಲ್ಲ ಮಾಡ್ಕೊಂಡು ಡ್ರೆಸ್ ಕೂಡ ಹಾಕೊಳ್ಳೋದು, ಎಲ್ಲ ರೆಡಿ ಆಗಿದ್ರು. ಹಾಗೆ ಸುಧಾನು ತುಂಬಾ ಸುಂದರವಾಗಿ ಕಾಣ್ತಿದ್ಲು ಮೇಕಪ್ ಮಾಡ್ಕೊಂಡ. ಕೂದಲೆಲ್ಲ ಓಪನ್ ಆಗಿ ಖುಲ್ಲಾಗಿ ಬಿಟ್ಟಿದ್ಲು. ಅವಳು ಕೂದಲು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ರು. ಯಾಕಂದ್ರೆ ಆಕಿ ಕೂದಲು ತುಂಬಾ ಆಕಿ ಕಾಲಿಗೆ ಮುಟ್ತಿದ್ವು ಕೂದಲು, ಅಷ್ಟು ಉದ್ದ ಇದ್ವು. ಯಾರ ಕೂದಲುನು ಅಷ್ಟು ಇರಲ್ಲ, ಅಂದ್ರೆ ಜಾಸ್ತಿ ಇರಲ್ಲ ಯಾರ ಹುಡುಗಿಯರ್ದು. ಅಂದ್ರೆ ಎಲ್ಲಾ ಹುಡುಗಿಯರಿಗೂ ಎಲ್ಲ ಮಹಿಳೆಯರಿಗೂ ಇಷ್ಟ ತಾನೇ ಉದ್ದ ಕೂದ್ಲು ಬೇಕು, ಎಲ್ಲರಿಗೂ ಚೆನ್ನಾಗಿರೋ ಕೂದ್ಲು ಬೇಕಂತ ಇಷ್ಟ. ಎಲ್ಲಾರು ಫಂಕ್ಷನ್ ಬಂದ ಎಲ್ಲಾ ಮಹಿಳೆಯರು ಎಲ್ಲಾ ಹುಡುಗಿಯರು ಆಕಿನ ಕೂದ್ಲೇ ನೋಡ್ತಿದ್ರು. ಏನ್ ಎಷ್ಟು ಚೆನ್ನಾಗ್ ಕೂದ್ಲು, ಇಷ್ಟು ಉದ್ದ ಕೂದ್ಲ ಇದಾವ, ಎಷ್ಟು ಅವಳು ಎಲ್ಲೆಲ್ಲಿ ಹೋಗ್ತಾರೋ ಎಲ್ಲರೂ ಆಕಿ ಕಡೆನೆ ನೋಡ್ತಿದ್ರು, ಸುಧಾ ಕಡೆನೆ ನೋಡ್ತಿದ್ರು. ಅವಳ ಕೂದ್ಲು ಅಷ್ಟು ಉದ್ದ ಆಗಿದ್ವು, ಅಷ್ಟು ಸ್ಮೂತು, ಅಷ್ಟು ತಿಕ್ಕಾಗಿದ್ವು ಕೂದ್ಲು. ಎಲ್ಲರೂ ನೋಡ್ತಿದ್ರು, ಎಲ್ಲ ಮನೆಯಲ್ಲಿರೋರು ಎಲ್ಲ, ಮತ್ತೆ ಸಂಬಂಧಿಕರು ಬರೋರು ಹೆಣ್ಮಕ್ಳೆಲ್ಲ ಅವಳಿಗೆ ಎಲ್ಲ ರೌಂಡ್ ಮಾಡ್ಕೊಂತ ಕುಂತಿದ್ರು. ನಿನ್ ಕೂದ್ಲು ಎಷ್ಟ್ ಚೆನ್ನಾಗಿದಾವ, ಏನಾಸ್ತಿ ಏನಲ್ಲ ಅಂತ ಎಲ್ಲ ಹುಡುಗರು ಕೇಳ್ತಾರಲ್ಲ, ಹೆಣ್ಮಕ್ಳು ಕೇಳ್ತಾರಲ್ಲ, ಹಂಗೆ ಮಾಡ್ತಿದ್ರು. ಆಗ ಎಲ್ಲರೂ ಕೇಳ್ತಿದ್ರು. ಆಕಿ ಹಿಂಗ ತುಂಬಾ ಸ್ಮೈಲ್ ಮಾಡ್ಕೊಂಡ್ರ ಎಲ್ಲರ ಜೊತೆ ಮಾತಾಡ್ಕೊಂತ ಇವಳು ಸುಧಾ ಕುಂತಿದ್ಲು. ಅಷ್ಟ್ರಲ್ಲಿ ಈಕಿ ದೂರಿಂದ ಪ್ರಾಚಿ ಆಕಿ ಕಡೆ ನೋಡ್ತಿದ್ಲು, ಮಾತಾಡ್ಕೊಂತ ಬೇರೆ ಫ್ರೆಂಡ್ ಜೊತೆ ಮಾತಾಡ್ಕೊಂತ ಈಕಿ ಸುಧಾ ಕಡೆ ನೋಡ್ತಿದ್ಲು. ಅಷ್ಟ್ರಲ್ಲಿ ಇವರು ಪ್ರಾಚಿ ದೊಡ್ಡಮ್ಮ ಇದಾರಲ್ಲ, ಅವ್ರು ಬಂದು ಏನಮ್ಮ ಹೆಂಗಿದಿ, ನಿನ್ ಕೂದ್ಲು ಏನ್ ಬಾಳ ಚೆನ್ನಾಗಿದಾವ ಅಂತ ಹಿಂಗ್ ಕೈ ತಗೊಂಡು ಆ ಕೂದ್ಲಿಗೆ ಮುಟ್ಟಿದ್ರು. ಮುಟ್ಟಿದ ಕೂಡ್ಲೆ ಆಕಿ ತಿರುಗಿ ಸುಧಾ ಹಿಂಗ್ ಸಿಟ್ಟಿಂದ ಆಕಿಗೆ ಎಕ್ಸ್ಪ್ರೆಷನ್ಸ್ ಎಲ್ಲ ಚೇಂಜ್ ಅದು ದೂರಿಂದ ಇವಳು ಪ್ರಾಚಿ ಅಬ್ಸರ್ವ್ ಮಾಡ್ತಿದ್ಲು. ಆಕಿಗೆ ಸಿಟ್ಟಿಂದ ಹಿಂಗ್ ತಿರುಗಿ ನೋಡ್ತಿದ್ರು, ಏನ್ ಮಾಡ್ತಾಳೋ ಏನೋ ಹಂಗ್ ಮಾಡ್ಬಿಡ್ತಾಳ ಅಂತ ಅಷ್ಟು ಸಿಟ್ಟಿಂದ ನೋಡ್ತಿದ್ರು. ಆದ್ರೆ ಅವ್ರ ದೊಡ್ಡಮ್ಮ ಆಕಿ ಕಡೆ ನೋಡಿಲ್ಲ, ಹಿಂಗ್ ಕೈಯಲ್ಲಿ ಕೂದ್ಲೆ ಹಿಡ್ಕೊಂಡು. ಅಷ್ಟರಲ್ಲಿ ಅವ್ರಿಗೆ ಫೋನ್ ಬಂತು. ಫೋನ್ ಬಂದ್ಕೊಳ್ಳೆ ಅವ್ರು ಫೋನ್ ಅಟೆಂಡ್ ಮಾಡಾಕ ಹೋಗ್ಬಿಟ್ರು ಕೂದ್ಲು ಬಿಟ್ಟು. ಆ ಕೂದ್ಲು ಬಿಟ್ಕೊಳ್ಳೆ ಆಕಿ ಮತ್ತೆ ನಾರ್ಮಲ್ ಆಗಿ ಸುಮ್ನೆ ಹಿಂಗ್ ತಿರುಗಿ ಮತ್ತೆ ಮಾತಾಡ್ಕೊಂತ ಕುಂದ್ಲು. ಅದನ್ನು ಆಕಿ ಪ್ರಾಚಿ ದೂರದಿಂದ ನಿಂತು ನೋಡ್ತಿದ್ಲು. ಆಗ ಮತ್ತೆ 2 ಸಣ್ಣ ಹುಡುಗಿಯರು ಬಂದು, ಅಕ್ಕ ನಿನ್ ಕೂದ್ಲು ಎಷ್ಟು ಚೆನ್ನಾಗಿದಾವ ಅಕ್ಕ ಅಂತ ಮತ್ತೆ ಸುಧಾ ಕೂದ್ಲನ್ನು ಕೈಯಲ್ಲಿ ಹಿಂಗ್ ಹಿಡ್ಕೊಂಡ್ರು. ಅವ್ರು ಕೂದ್ಲ ಮುಟ್ಟಿದ್ದೆ ತಡ ಅವಳು ಸುಧಾ ತುಂಬಾ ಸಿಟ್ಟಿನಿಂದ ಎದ್ದು ಆ ಹುಡುಗಿಗೆ ಹಿಂಗ್ ಸರ್ಸ್ಕೊಂಡ್ ಕೈಯಿಂದ ಹಿಡ್ಕೊಂಡು ಆ ಹುಡುಗಿ ಕಪ್ಪಾಳೆಗೆ ಪಟ 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 ಅಂತ 3-4 ಏಟು ಹೊಡಿದ್ಲು. ಅದನ್ನ ಎಲ್ಲಾರು ನೋಡಿದ್ರು, ಮನೆಯಲ್ಲಿರೋರು ಎಲ್ಲಾರು ನೋಡಿ, ಏನಕ್ಕೆ ಹಿಂಗ್ ಮಾಡಾಕತ್ತಾಳೆ, ಸಣ್ಣ ಹುಡುಗಿಗೆ ಹಿಂಗೆ ಹೊಡಾಕತ್ತಾಳಲ್ಲ ಅಂತ ಎಲ್ಲರೂ ನೋಡತೊಡಗಿದ್ರು. ಆ ಹುಡುಗಿ ತಂದೆ ತಾಯಿ ಕೂಡ ತುಂಬಾ ಸಿಟ್ಟು ಮಾಡ್ಕೊಂಡು ಆ ಹುಡುಗಿಗೆ ಹೇಳ್ಕೊಂಡ್ರು. ಅವ್ರು ಬಂದು ಆ ಹುಡುಗಿಗೆ ಇವಳು ಕೈಯಲ್ಲಿ ಉಗ್ರ ತುಂಬಾ ದೊಡ್ಡದಾಗಿದ್ವು ಇವಳು ಸುಧಾದು. ಅದರಿಂದ ಆ ಹುಡುಗಿಗೆ ಎಲ್ಲ ಕಪಾಳಕ್ಕೆಲ್ಲ ಸ್ಕ್ರಾಚಸ್ ಬಿದ್ದಿದ್ವು. ಅದನ್ನ ನೋಡಿ ಎಲ್ಲ ಸಿಟ್ಟು ಮಾಡ್ಕೊಂಡ್ರು. ಏನ್ ಹಿಂಗ್ ಮಾಡಾಕತಿ ನೀನು, ಸಣ್ಣ ಹುಡುಗಿ ಹೊಡೆದ್ರೆ ನೀನ್ ಇಷ್ಟು ಇದು ಮಾಡ್ಕೊಂತೀಯ, ಏನ್ ಸಿಟ್ಟು ಮಾಡ್ಕೊಂತೀಯ, ಏನ್ ಕೂದ್ಲು ಮುಟ್ರೆ ಏನಾಗ್ತತೆ ಅಂತ ಎಲ್ಲಾರು ಮಾತಾಡತೊಡಗಿದ್ರು. ಅವ್ರು ಬಂದು ತಂದೆ ತಾಯಿ ಹುಡುಗಿಗೆ ಎಳ್ಕಂದಿದೊಳ ಇವಳು ಅಲ್ಲಿ ಇದ್ದಿಲ್ಲ, ಸೀದಾ ಮೇಲೆ ಹೋಗ್ಬಿಟ್ಲು. ಇವ್ರು ಹುಡುಗಿಯರಿಗೋಸ್ಕರ ಒಂದು ರೂಮ್ ಕೊಟ್ಟಿದ್ರಲ್ಲ, ಅವಳು ಸುಧಾ ಮೇಲೆ ಹೋಗಿ ತನ್ನ ಕೂದ್ಲಿಗೆ ಮತ್ತೆ ಶಾಂಪು ಮಾಡ್ಕೊಂಡು ಮತ್ತೆ ಸ್ನಾನ ಮಾಡ್ಕೊಂಡು ಕೂದ್ಲೆಲ್ಲ ಮತ್ತೆ ಕ್ಲೀನ್ ಮಾಡ್ಕೊಂಡು ಬಂದ್ಲು. ಅದನ್ನ ನೋಡಿ ಇನ್ನ ಸ್ವಲ್ಪ ಸಿಟ್ಟು ಬಂತು ಎಲ್ಲರಿಗೆ. ಸ್ವಲ್ಪ ಫಂಕ್ಷನ್ ಆದ್ಮೇಲೆ ಎಲ್ಲಾರು ಮುಡ್ತಾರ, ಅದು ಮಾಡ್ತಾರ. ಸ್ವಲ್ಪ ಕೂದ್ಲು ಮುಟ್ಟಿದ್ರೆ ಯಾರ ಅಷ್ಟು ಸಿಟ್ಟು ಮಾಡ್ಕೊಂತಾರ. ಇವ್ರು ಹೋಗಿ ಮತ್ತೆ ಸ್ನಾನ ಮಾಡ್ಕೊಂಡು ಕೂದ್ಲಿಗೆಲ್ಲ ಶಾಂಪು ಹಾಕೊಂಡ್ ಬಂದಾಳಲ್ಲ ಅಂತ ಎಲ್ಲಾರು ನೋಡಿ ಆಶ್ಚರ್ಯವಾದ್ರು.
ಏನಪ್ಪ ಈಕಿ ಹಿಂಗಿದ್ದಾಳೆ ಅಂತ. ಇವಳು ಪ್ರಾಚಿ ಕೂಡ ದೂರ ನಿಂತು ಈಕಿ ಏನ್ ಹಿಂಗ್ ಮಾಡಾಕತ್ತಾಳೆ ಅಂತ ನೋಡ್ತಿದ್ಲು ಆಕಿ. ಸುಧಾದು ರೂಡ್ ಬಿಹೇವಿಯರ್ ನೋಡಿ ಎಲ್ಲರಿಗೂ ಸಿಟ್ಟು ಬಂತು. ಆದ್ರೆ ಎಲ್ಲರೂ ಮನೆಯವ್ರು ಇರೋರು ದೊಡ್ಡವರೆಲ್ಲ ಎಲ್ಲ ಫಂಕ್ಷನ್ ಮುಗಿಲಿ ಆಮೇಲೆ ಮಾತಾಡೋಣ, ಫಸ್ಟ್ ಫಂಕ್ಷನ್ ಎಲ್ಲ ಕ್ಲಿಯರ್ ಆಗ್ಲಿ ಅಂತ ಸುಮ್ನೆ ಇದ್ರು. ಆಗ ಈಕಿ ಕೂಡ ಪ್ರಾಚಿ ಕೂಡ ಸುಮ್ನೆ ಆದ್ಲು, ಎಲ್ಲ ಫಂಕ್ಷನ್ ಮುಗಿಲಿ ಆಮೇಲೆ ಈಕಿ ಜೊತೆ ಮಾತಾಡೋಣ, ಯಾಕೆ ಹಿಂಗ್ ಮಾಡಾಕತ್ತಾಳೆ ಅಂತ ಸುಮ್ನೆ ಆದ್ಲು. ಎಲ್ಲ ಫಂಕ್ಷನ್ ಎಲ್ಲ ಮುಗೀತು. ರಾತ್ರಿಗೆ ಆಗ್ಲೇ 1 ಗಂಟೆ ಆಯ್ತು ಟೈಮ್. ಎಲ್ಲರೂ ಅವ್ರವ್ರ ರೂಮ್ ಅಲ್ಲಿ ಎಲ್ಲಿ ಜಾಗ ಕೊಟ್ಟಿರ್ತಾರೆ ಅಲ್ಲಿ ಎಲ್ಲ ಇರಿದ್ರು. ಈಕಿ ಮೇಲೆ ಎಲ್ಲಾರ ಹೆಣ್ಮಕ್ಳಿಗೆಲ್ಲ ಗರ್ಲ್ಸ್ಗೆಲ್ಲ ಒಂದು ರೂಮ್ ಕೊಟ್ಟಿದ್ರಲ್ಲ ಇವರು ಇರೋಕೆ, ಮೇಲೆ ಹೋದ್ಲು ಪ್ರಾಚಿ ನೋಡಾಕ ಆಕಿ ಎಲ್ಲೇದಳ ಸುಧಾ ಅಂತ. ನೋಡಕ್ ಹೋದ್ರೆ ಎಲ್ಲಾರು ಕುಂತಿದ್ರು, ಎಲ್ಲಾರು ಮಾತಾಡ್ತಿದ್ರು, ಕೆಲವ್ರು ಫೋನ್ ನೋಡ್ತಿದ್ರು, ಕೆಲವ್ರು ತಮ್ಮ ಮನೆಗ್ ಫೋನ್ ಮಾಡಿ ಮಾತಾಡ್ತಿದ್ರು, ಎಲ್ಲಾರು ಇದ್ರು. ಯಾವಾಗ್ಲೂ ದಿನಾಲ್ ನೋಡಿದ್ರೆ ಹಗ್ಲೆಲ್ಲ ಅವಳು ಕಾಣ್ತಿದ್ಲು. ಸುಧಾ ಎಲ್ಲರ ಜೊತೆ ಮಾತಾಡ್ಕೊಂತ ಎಲ್ಲಾರು ಇರೋದು ಈಕಿ ನೋಡ್ತಿದ್ಲು, ಅಬ್ಸರ್ವ್ ಮಾಡ್ತಿದ್ಲಲ್ಲ, ನೋಡ್ತಿದ್ಲು. ಆದ್ರೆ ರಾತ್ರಿ ಟೈಮ್ನಲ್ಲಿ ಅವಳು ಎಲ್ಲಿ ಇರ್ತಾಳೆ ಏನೋ ಅವಳಿಗೆ ಗೊತ್ತಾಗ್ತಿದ್ದಿಲ್ಲ. ಯಾಕಂದ್ರೆ ಅವಳು ಎಲ್ಲರ ಜೊತೆ ಇರ್ತಿದ್ದಿಲ್ಲ. ಈಕಿ ಏನ್ ಅನ್ಕೊಂತಿದ್ಲು, ಏನಾನ ಅವ್ರ ಮನೆಗ್ ಮಾತಾಡಕ ಎಲ್ಲಾದ್ರೂ ಹೊರಗೆ ಹೋಗಿರ್ತಾಳೆ, ಮಾತಾಡ್ಕೊಂಡ್ ಬರ್ತಾಳೆ ಬಿಡು, ತಮ್ಮ ಮನೆಗೆ ಏನಾದ್ರು ಫೋನ್ ಗಿನ್ ಮಾತಾಡಕ ಎಲ್ಲಾದ್ರೂ ಹೋಗಿರ್ತಾಳೆ ಅಂತ ಈಕಿ ಅನ್ಕೊಂತಿದ್ಲು. ಅವತ್ತೆ ಕೂಡ ನೋಡಿದ್ಲು ಆಕಿ ಎಲ್ಲಿ ಇದ್ದಿಲ್ಲ, ಈಕಿ ಸುಧಾ ಇದ್ದಿಲ್ಲ. ಆಕಿ ಪ್ರಾಚಿ ಎಲ್ಲರೂ ನೋಡಿದ್ರು, ಮನೆ ಎಲ್ಲ ಸುತ್ತಾಡಿ ನೋಡಿದ್ಲು, ಮೇಲೆ ಕೆಳಗೆ ಎಲ್ಲ ನೋಡಿದ್ಲು, ಮನೆಯಲ್ಲಿ ಎಲ್ಲೂ ಇಲ್ಲ ಈಕಿ. ಇವ್ರದ್ದು ದೊಡ್ಡ ಮನೆ ಎಲ್ಲ ಅಡ್ಡಾಡಿ ಮೇಲೆ ಕೆಳಗೆ ಎಲ್ಲ ನೋಡಿ ಮತ್ತೆ ಹೊರಗೆ ಬಂದ್ಲು. ಕಾಂಪೌಂಡ್ ಅಲ್ಲಿ ಹಿಂಗ್ ಬಂದ್ರೆ ಮೇಲೆ ಯಾರೋ ನಿಂತಾರೆ ಹಂಗ ಶಾಡೋ ಇತ್ತು. ಯಾಕಂದ್ರೆ ಮೂನ್ ಲೈಟ್ ಬೀಳ್ತಿತ್ತಲ್ಲ, ಮೂನ್ ಲೈಟ್ ಇಂದ ಶಾಡೋ ಕೆಳಗ್ ಬೀಳ್ತಿತ್ತು. ನೋಡಿದ್ರೆ ಯಾರೋ ನಿಂತಾರೆ ಅಂತ ಈಕಿ ಹಿಂಗ್ ನೋಡಿದ್ಲು. ಮೇಲೆ ಎತ್ತಿ ನೋಡಿದ್ರೆ ಆಕಿ ಉದ್ದ ಕೂದ್ಲು ಕಂಡವು ಈಕಿಗೆ, ಪ್ರಾಚಿಗೆ ಕಂಡವು. ಆಕಿ ಅನ್ಕೊಂಡ್ಲು ಆಕಿ ಸುಧಾದೆ ಅಷ್ಟು ಉದ್ದ ಕೂದ್ಲು ಇರೋದು, ಅಲ್ಲೇ ಮೇಲಿಡ್ತಾಳೆ ಅಂತ ಈಕಿ ಟೆರೆಸ್ ಮೇಲೆ ಹೋದ್ಲು. ಟೆರೆಸ್ ಮೇಲೆ ಹೋದ್ರೆ ಆಕಿ ಇನ್ನ ಮೇಲೆ ಟೆರೆಸ್ ಮೇಲೆ ಮತ್ತೆ ರೂಮ್ಸ್ ಇರ್ತಾವಲ್ಲ, ಅದ್ರ ಮೇಲೆ ಟ್ಯಾಂಕಿ, ನೀರಿನ ಟ್ಯಾಂಕಿ ಅದು ಇಟ್ಟಿರ್ತಾರಲ್ಲ, ಅಲ್ಲಿ ಮೇಲೆ ಆಕಿ ಮೂನ್ ನೋಡ್ಕೊಂತ ನಿಂತಿದ್ಲು. ಈಕಿ ನೋಡಿದ್ಲು, ನೋಡಿ ಏನಪ್ಪ ಈ ರಾತ್ರಿಗೆ 1 ಗಂಟೆ ಈಕಿ ಇಷ್ಟು ಮೇಲೆ ಬಂದು ಕೂದ್ಲು ಬಿಟ್ಕೊಂಡಿ ಹಿಂಗೆ ಮೂನ್ ನೋಡ್ಕೊಂತ ನಿಂತಾಳಲ್ಲ. ಈಕಿಗೆ ಆಶ್ಚರ್ಯ ಅನ್ಸಿತ್ತು. ಆದ್ರೆ ಮಾತಾಡೋಣ ಅಂತ ಅಲ್ಲಿ ಒಂದು ಸ್ಟೇರ್ಸ್ ಇಟ್ಟಿದ್ರು, ಸ್ಟೀಲಿಂದು, ಅಂದ್ರೆ ಲ್ಯಾಡರ್ ಇರ್ತೈತಲ್ಲ ಸ್ಟೀಲಿಂದ, ಮೇಲೆ ಹತ್ತಕ ಟ್ಯಾಂಕಿ ಏನಾದ್ರು ಕ್ಲೀನ್ ಮಾಡಾಕ ರಿಪೇರಿ ಮಾಡಾಕ, ಅದು ಲ್ಯಾಡರ್ಸ್ ಹತ್ತಿ ಈಕಿ ಹೋಗ್ತಾ ನೋಡೋಣ ಅಂತ ಮೇಲೆ ಹತ್ತಿದ್ಲು ಪ್ರಾಚಿ. ಮೇಲೆ ಹತ್ತಿ ಹಿಂಗ್ ಫಸ್ಟ್ ಕಂಡಿದ್ದು ಕೆಳಗಿಂದು ಫ್ಲೋರ್ ಕಾಣ್ತತಲ್ಲ, ಮೇಲೆ ಹತ್ಕೊಳ್ಳೆ ಕಣ್ಣು ಕಾಣೋದು ಕೆಳಗಿಂದು ಫ್ಲೋರು, ಮತ್ತೆ ಆಕಿನ ಕಾಲ್ ಕಂಡ್ರೆ ಈಕಿ ಏನ್ ಅನ್ಕೊಂಡ್ಲು, ಆಕಿ ಹಿಂಗ್ ತಿರುಗಿ ನಿಂತಾಳೆ ನನ್ ಕಡೆ, ನಾನ್ ಬಂದೀನಿ ಅಂತ ಗೊತ್ತ ಮಾಡ್ಕೊಂಡು ಅಂತ ಅನ್ಕೊಂಡ್ಲು. ನೋಡಿದ್ರೆ ಆಕಿ ಆ ಸೈಡೇ ತಿರ್ಗಿದ್ದಾಳೆ, ಮೂನ್ ಕಡೆ ನೋಡ್ತಿದ್ದಾಳೆ, ಮೇಲೆ ತನ್ನ ಕೂದ್ಲಿಗೆ ಹಿಂಗ್ ಮಾಡ್ಕೊಂತ ಕೈಯಿಂದ ನಿಂತಾಳೆ. ಆಕಿ ಕಾಲ್ ನೋಡಿದ್ರೆ ಹಿಂದೆ ಇದಾವ, ಅಂದ್ರೆ ಕಾಲು ಉಲ್ಟಾ ಇದಾವ ಅಂತ ಈಕೆ ಗೊತ್ತಾಯ್ತು. ಈಕೆ ಮಾಮೂಲು ಮನುಷ್ಯಳಲ್ಲ, ಆಕಿ ಏನ ಇದಾಳೆ ಅಂತ ಇವಳಿಗೆ ತುಂಬಾ ಶಾಕ್ ಹೊಡಿತು ನೋಡಿ. ಅವಳು ಕಾಲು ಉಲ್ಟಾ ಇರೋದು ನೋಡಿ ಇವಳಿಗೆ ಶಾಕ್ ಹೊಡೆದು, ಏನಪ್ಪ ಈಗ ಬಿದ್ಬಿಡ್ತೀನಿ ನಾನು ಇಲ್ಲಿಂದ ಮೇಲಿಂದ ಅಂತ ಮತ್ತೆ ಸೈಲೆಂಟ್ ಆಗಿ, ಆಕಿ ಗೊತ್ತಾಗ್ಬಾರ್ದು ನಾನು ನೋಡಿದ್ದು ಸುಧಾಗ್ ಗೊತ್ತಾಗ್ಬಾರ್ದು ಅಂತ ಈಕಿ ಸೈಲೆಂಟ್ ಆಗಿ ಮತ್ತೆ ಲ್ಯಾಡರ್ ಎಳೆದು ಕೆಳಗೆ ಬಂದು ಓಡಕಂತ ಬಂದು, ಆಕಿದು ಬೆಸ್ಟ್ ಫ್ರೆಂಡ್ ರೂಹಿ ಅಂತ ಇದ್ಲು, ಇವಳದು ಪ್ರಾಚಿದು ಬೆಸ್ಟ್ ಫ್ರೆಂಡ್ ಬಂದಿದ್ಲಲ್ಲ ಮದ್ವೆಗೆ, ಆಕಿ ಇದ್ಲು. ಆಕಿನ ಮುಂದೆ ಎಲ್ಲ ಹೇಳಿದ್ಲು. ನೋಡಿದ್ರೆ ಅವಳಿಗೂ ಆಶ್ಚರ್ಯವಾಯ್ತು. ನೋಡಿ ಇಬ್ರು ಈಕೆ ಗೊತ್ತಾಗ್ಬಾರ್ದು, ನಾವು ಇವಾಗ್ಲೂ ಏನ್ ಮಾಡ್ಬೇಕಂತ ಇವ್ರಿಗೆ ಗೊತ್ತಾಗಿಲ್ಲ, ಸುಮ್ನೆ ಇದ್ರು. ಇವಳಿಗೆ ಪ್ರಾಚಿಗೆ ಅದು ನೋಡಿದ ಕೂಡಲೇ ತುಂಬಾ ಫೀವರ್ ಆಯ್ತು, ಫೀವರ್ ತೊಡಗಿತು, ಆಕಿ ಹೆಲ್ತ್ ಅಪ್ಸೆಟ್ ಆಯ್ತು. ಆದ್ರೆ ಕೂಡ ಇವಳು ನೆಕ್ಸ್ಟ್ ಡೇ ಕೂಡ ಯಾರ ಮುಂದೆ ಹೇಳಿಲ್ಲ, ಫ್ರೆಂಡ್ಗೆ ಒಂದೇ ಹೇಳಿದ್ಲು. ಇವಳು ಫ್ರೆಂಡ್ ಕೂಡ ಸುಮ್ನೆ ಇದ್ಲು ಇವಳ ಜೊತೆ. ಮತ್ತೆ ಯಾಕೋ ಇವ್ರಿಬ್ರು ಯಾರಿಗೂ ಹೇಳಕ್ ಹೋಗಿಲ್ಲ, ಯಾಕಂದ್ರೆ ಫಂಕ್ಷನ್ ನಡೀತೈತಲ್ಲ ಮತ್ತೆ ಎಲ್ಲಾ ಡಿಸ್ಟರ್ಬ್ ಆಗ್ತೈತೆ, ಯಾಕೆ ಹೇಳ್ಬೇಕು ಅಂತ ಇವ್ರಿಬ್ರು ಸುಮ್ನೆನೆ ಇದ್ರು. ಇವಳು ಪ್ರಾಚಿ ಕೂಡ ಸುಮ್ನೆ ಇದ್ಲು, ಯಾರ ಮುಂದೆನೂ ಹೇಳಿಲ್ಲ, ಯಾಕಂದ್ರೆ ಅಲ್ಲಿ ಫಂಕ್ಷನ್ ಎಲ್ಲ ಮುಗಿಲಿ ಆಮೇಲೆ ಏನಾನ ಮಾಡೋಣ ಅಂತ. ಅವಳಿಗೆ ಸುಧಾಗೆ ಅಬ್ಸರ್ವ್ ಮಾಡ್ಕೊಂತಾನೆ ಇದ್ಲು. ಈಕಿ ಮೇಲೆ ನಿಂತು ನೋಡ್ತಿದ್ಲು. ಮತ್ತೆ ನೆಕ್ಸ್ಟ್ ಡೇ ಕೂಡ ಫಂಕ್ಷನ್ ಇತ್ತು. ಅವಳು ತುಂಬಾ ಸೈಲೆಂಟ್ ಆಗಿ, ಅವಳು ಸುಧಾ ನಾರ್ಮಲ್ ಆಗಿ ಬಿಹೇವಿಯರ್ ಇತ್ತು ಅವಳದು. ಎಲ್ಲರ ಜೊತೆ ಮಾತಾಡೋದು, ಹುಡುಗಿಯರ ಜೊತೆ ಡ್ಯಾನ್ಸ್ ಮಾಡೋದು ಎಲ್ಲ ಮಾಡ್ತಿದ್ಲು. ಇವಳು ಮೇಲೆ ನಿನ್ಕಂತ ನೋಡ್ತಿದ್ಲು. ಅವಳು ಕೂದ್ಲು ಹಂಗೆ ಉದ್ದ ಕೂದ್ಲು ಬಿಡ್ಕೊಂಡು ಡ್ಯಾನ್ಸ್ ಮಾಡೋದು, ಅದು ಗಾಳಿಯಲ್ಲಿದ್ರು ಕೂಡ ಅವಳ ಕೂದ್ಲು ಹಿಂಗೆ ಆಗ್ತಿದ್ವು, ಶೇಕ್ ಆಗ್ತಿದ್ವು.
ಅದೆಲ್ಲ ಇವಳು ಅಬ್ಸರ್ವ್ ಮಾಡ್ಕೊಂತ ಮೇಲೆ ನಿಂತು ಈಗ ಏನು ಯಾರ ಮುಂದೆ ಹೇಳ್ಬೇಕು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ಲು. ಅಷ್ಟರಲ್ಲಿ ಅವ್ರ ತಾಯಿ ಬಂದರು. ಯಾರಂದ್ರೆ ಪ್ರಾಚಿ ತಾಯಿ ಬಂದು ಇವಳು ಫ್ಯೂರ್ ಚೆಕ್ ಮಾಡಕ ಬಂದರು. ಬಂದ್ಮೇಲೆ ಈಕಿ ಎಲ್ಲ ತಾಯಿ ಮುಂದೆ ಹೇಳಿದ್ಲು, ರೂಮ್ನಲ್ಲಿ ಕರ್ಕೊಂಡೋಗಿ ಹೊಳಿದ್ರೆ ಅವ್ರ ತಾಯಿಗೆ ಅಷ್ಟರಲ್ಲಿ ಯಾರೋ ಕರೆದ್ರು. ಅವ್ರು ಏನು ಅಷ್ಟಾಗಿ ತಲೆಗೆ ಹಚ್ಕೊಂಡಿಲ್ಲ, ಸುಮ್ಮನೆ ಹೋಗ್ಬಿಟ್ರು ಇವ್ರ ತಾಯಿ. ಈಗಿನ ಪ್ರಾಚಿ ನಾನು ಏನಾದ್ರು ನೋಡಿದ್ದೆ ತಪ್ಪ, ಈಕಿ ಏನು ನಾರ್ಮಲ್ ಇದ್ದಾಳ ಇಲ್ಲ ಈಕಿ ಅಂತ ತಡಿ ಇವಳು ಬ್ಯಾಗ್ ಚೆಕ್ ಮಾಡೋಣ ಅಂತ ಇವಳಿಗೆ ತಲೆಯಲ್ಲಿ ಹೊಳಿತು. ಆಗ ಪ್ರಾಚಿ ಎಲ್ಲ ಸಾಮಾನು ಬ್ಯಾಗ್ಸ್ ಇಟ್ಟಿರ್ತಾರಲ್ಲ ಆ ರೂಮ್ಗೆ ಹೋದ್ಲು. ರೂಮ್ ಹೋಗಿ ಇವಳು ಬ್ಯಾಗ್ ಇತ್ತು, ಬ್ಯಾಗ್ ತೆಗ್ದು ಏನೋ ಬಟ್ಟೆ ಗಿಟ್ಟೆ ಅದು ಎಲ್ಲ ಚೆಕ್ ಮಾಡಲು ತೊಡಗಿದ್ಲು. ಒಂದು ಕವರ್ ಇತ್ತು ಆಕಿ ಬ್ಯಾಗ್ನಲ್ಲಿ. ಅದು ಕವರ್ ತೆಗೆಯೋಣ ಅಷ್ಟರಲ್ಲಿ ಹೊರಗೆ ಏನೋ ಜೋರಾಗಿ ಬಿದ್ದಂಗೆ ಶಬ್ದ ಆಯ್ತು. ಈಕಿ ಹೋಗಿ ನೋಡಿದ್ಲು, ಏನಿದ್ದಿಲ್ಲ. ಈಕಿ ಮತ್ತೆ ಬಂದು ಧೈರ್ಯ ಮಾಡ್ಕೊಂಡು ಎಲ್ಲ ಅವಳು ಬ್ಯಾಗ್ ತೆಗ್ದು ಅದು ಕವರ್ ಇತ್ತು, ಏನೋ ರೆಡ್ ಕಲರ್ ಕವರ್ ಇತ್ತು, ಅದು ತೆಗ್ದು ನೋಡಿದ್ರೆ ಅದರಲ್ಲಿ ಬಿಳೆ ಕೂದ್ಲು ಇದ್ವು. ಅದು ನೋಡಿದ್ರು ಕೂದ್ಲು ಯಾರ್ದೋ ಅಜ್ಜಿದು ಕೂದ್ಲು ಅನ್ಬೇಕು, ಹಂಗ್ ಬಿಳೆ ಇಷ್ಟುದ್ದ ಕೂದ್ಲು ಇದ್ವು ಅದರಲ್ಲಿ. ಈಗ ನೋಡಿ ಆಶ್ಚರ್ಯ ಆಯ್ತು, ಯಾಕಪ್ಪ ಈಕೆ ಹತ್ರ ಇಂಥದ್ದೆಲ್ಲ ಸಾಮಾನು ಐತೆ ಅಂತ. ಮತ್ತೆ ಎಲ್ಲ ಬ್ಯಾಗ್ ಚೆಕ್ ಮಾಡಿದ್ರು. ಅಂದ್ರೆ ಸ್ವಲ್ಪ 5-6 ಪರ್ಫ್ಯೂಮ್ ಬಾಟ್ಲ್ಸ್ ಇದ್ವು, ಕುಂಕುಮ ಇತ್ತು, ಮತ್ತೆ ಏನೋ ಸೀಸರ್ ಇತ್ತು, ಏನೇನೋ ಸಾಮಾನು ಇತ್ತು. ಅದನ್ನ ನೋಡಿ ಈಗ ಇದೇನ್ ನಾರ್ಮಲ್ ಕಾಣ್ತಾ ಇಲ್ಲ, ಈಗ ಏನೋ ಮನುಷ್ಯರ ತರ ಕಾಣಲ್ಲ, ಏನೋ ಚೇಂಜ್ ಐತೆ ಈಕೆ ಅಲ್ಲಿ ಅಂತ ಹೇಳಿ ಅದೆಲ್ಲ ವಿಡಿಯೋ ಮಾಡ್ಕೊಂಡ್ಲು ತನ್ನ ಫೋನಲ್ಲಿ ಪ್ರಾಚಿ. ಆ ಸಾಮಾನು ಎಲ್ಲ ಏನೇನಿತ್ತು ಅವಳು ಬ್ಯಾಗ್ನಲ್ಲಿ ಅದೆಲ್ಲ ವಿಡಿಯೋ ಮಾಡ್ಕೊಂಡು ಯಾರಿಗೆ ಹೇಳ್ಬೇಕು ಅಂತ ಜಲ್ದಿ ಹೊರಗೆ ಬಂದು ಅವ್ರ ದೊಡ್ಡಪ್ಪ ಇದ್ರು, ಅವ್ರ ದೊಡ್ಡಪ್ಪಗೆ ಆ ವಿಡಿಯೋ ಸೆಂಡ್ ಮಾಡಿದ್ಲು. ಸೆಂಡ್ ಮಾಡಿದ ಕೂಡಲೇ ಅವ್ರ ದೊಡ್ಡಪ್ಪ ನೋಡಿದ್ರು ಅದು ವಿಡಿಯೋ. ನೋಡಿ ಅರ್ಜೆಂಟಾಗಿ ಅವ್ರು ಹೊರಗೆ ಹೋಗಿ ಯಾರೋ ಪಂಡಿತರು ಯಾರೋ ಇದ್ರು, ಅವ್ರು ಕರ್ಕೊಂಡು 4-5 ಜನ ಪೂಜಾರಿಯವ್ರಿಗೆ ಪಂಡಿತವ್ರಿಗೆ ಕರ್ಕೊಂಡು ಮನೆಗೆ ಬಂದ್ರು. ಪಂಡಿತರಿಗೆ ಕರ್ಕೊಂಡ್ ಬಂದ್ರು. ಆ ಮೇನ್ ಪಂಡಿತ್ ಒಬ್ರು ಇರಿದ್ರು, ಅವ್ರ ಜೊತೆಯಲ್ಲಿ ಒಂದು 4-5 ಅವ್ರ ಅಸ್ಟೆಂಟ್ ಇದ್ರು. ಇವ್ರು ಒಳಗ್ ಬಂದ್ ಕೂಡ್ಲೆ, ಪಂಡಿತರು ಒಳಗ್ ಬಂದ್ ಕೂಡ್ಲೆ ಇವಳು ಸುಧಾ ಇದ್ಲಿಲ್ಲ, ಅವ್ರಿಗೆ ನೋಡಿ ಹಿಂಗ್ ಎದ್ದರ್ಕೊಂಡ್ ಮೇಲೆ ಜೋರಾಗಿ ಓಡ್ಕೊಂತ ಹೋಗ್ಬಿಟ್ಲು. ಎಲ್ಲಾರು ಇವ್ರು ಪೂಜಾರಿ ಪಂಡಿತರು ಎಲ್ಲಾರು ಬಂದಿದ್ರಲ್ಲ, ಎಲ್ಲಾರು ನೋಡಿ ಆ ಮೇನ್ ಪಂಡಿತರು ಇದ್ರಲ್ಲ ಅವ್ರ ಅಲ್ಲೇ ಡೋರ್ ಹತ್ರನೇ ಕುಂತು ಏನೋ ಹೋಮ ಗೀಮ ಅದೆಲ್ಲ ರೆಡಿ ಮಾಡ್ಕೊಂಡ್ರು. ಇಬ್ರು ಅವ್ರ ಅಸ್ಟೆಂಟು ಎಲ್ಲಾರ ಕೈಗೆ ದಾರನ ಕಟ್ಟಿದ್ರು. ಮತ್ತೆ ಇಬ್ರು ಆಕಿಗೆ ಮೇಲೆ ಹೋಗಿ ಎಳ್ಕೊಂಡ್ ಬರೋಣ ಅಂತ ಇಬ್ರು ಹೋದ್ರು. ಅವ್ರ ಅಸ್ಟೆಂಟ್, ಅವ್ರ ಗುರುಜಿ ಬಂದಿರೋದ್ರಲ್ಲ ಅವ್ರ ಅಸ್ಟೆಂಟ್ ಮೇಲೆ ಹೋಗಿ ಆಕಿಗೆ ಎಳ್ಕಂತ ಆಕಿ ಮುಖದ ಮೇಲೆ ಬಟ್ಟೆ ಹಾಕೊಂಡು ಎಳ್ಕೊಂಡ್ ಬಂದ್ರು. ಅವ್ರು ಆಕಿ ಗಟ್ಟಿ ಬಿಡ್ರಿ ಅಂತ ಚೀರ್ತಿದ್ಲು. ಎಲ್ಲಾರು ನೋಡಿ ಎಲ್ಲಾರು ಎದರ್ಕೊಂಡು ಸುಮ್ನೆ ಆಗ್ಬಿಟ್ರು. ಮನೆಗ್ ಬಂದಿದ್ದೆಲ್ಲ ಗೆಸ್ಟು ಅವ್ರೆಲ್ಲ ಫ್ರೆಂಡ್ಸು ಎಲ್ಲ ಎದರ್ಕೊಂಡ್ ನಿಂತಿದ್ರು. ಅವ್ರು ಎಳ್ಕೊಂಡ್ ಬಂದು ಆ ಗುರುಜಿ ಮುಂದೆ ಅವಳಿಗೆ ಕುಂದರ್ಸಿದ್ರು, ಬಟ್ಟೆ ಹಾಕಿದ್ರು. ಅವಳ ಸೌಂಡ್ ಕೂಡ ತುಂಬಾ ಚೇಂಜ್ ಆಗಿತ್ತು. ಆಗ ಗುರುಜಿ ಏನಾನ ಪೂಜೆ ಮಾಡಿ ಆಕಿ ಕೂದ್ಲು ಕಟ್ ಮಾಡಿದ್ರು, ಉದ್ದ ಕೂದ್ಲೆಲ್ಲ ಕಟ್ ಮಾಡಿದ್ರು. ಆ ಕೂದ್ಲು ಕಟ್ ಮಾಡೋ ಆಕಿ ಅಷ್ಟು ಚೀರಿದ್ರ ಅಂದ್ರೆ ಅಷ್ಟು ಯಾರೋ ಹೊಡಿತಿದಾರೇನೋ ಅಂದಂಗ ಗಟ್ಟಿಯಾಗಿ ಚೀರಿದ್ಲು. ಅದನ್ನ ನೋಡಿ ಎಲ್ಲಾರು ಹೆದರ್ಕೊಂಡ್ ಸುಮ್ನೆ ನಿಂತ್ಬಿಟ್ರು. ಮನೆಗೆ ಇದ್ದವರೆಲ್ಲ ಫ್ರೆಂಡ್ಸ್ ಎಲ್ಲ ನಿಂತಿದ್ರು. ಆಕಿ ಕೂದ್ಲೆಲ್ಲ ತೆಗ್ದು ಕಟ್ ಮಾಡಿ ಅದು ಹೋಮ ಮಾಡಿದ್ರಲ್ಲ ಪಂಡಿತ್ಜಿ, ಅದರಲ್ಲಿ ಹಾಕಿ ಸುಟ್ಟಿದ್ಮೇಲೆ ಆಕಿ ಮೂರ್ಛೆ ಹೋದ್ಲು. ಸುಧಾ ಮೂರ್ಛೆ ಹೋದ್ಮೇಲೆ ಅವ್ರ ವ್ಯಾನ್ ನಲ್ಲಿ ಹಾಕೊಂಡು ಗುರುಜಿ ಅವರು ಹಾಗೆ ಹಾಕಂದ್ರು. ಅವ್ರ ಜೊತೆಗೆ ಇವ್ರ ದೊಡ್ಡಪ್ಪ ಕೂಡ ಹೋದ್ರು. ಅವಾಗಿಂದ ಇವರೆಲ್ಲ ಚೆನ್ನಾಗಿದ್ದಾರ. ಅಂದ್ರೆ ಇವ್ರ ಮನೆಯಲ್ಲಿ ಎಲ್ಲ ಮತ್ತೆ ಫಂಕ್ಷನು ಎಲ್ಲ ಅವ್ರ ಮದುವೆ ಇತ್ತಲ್ಲ ಅದೆಲ್ಲ ಮುಗೀತು. ಅದು ಅವಳ ಬ್ಯಾಗ್ ಇವ್ರ ಮನೆಯಲ್ಲೇ ಇತ್ತು. ಇವ್ರ ಆ ಬ್ಯಾಗ್ ಕೂಡ ಮನೆಯಿಂದ ಹೊರಗೆ ಬಿಸಾಕ್ಬಿಟ್ರು ಪ್ರಾಚಿಯವರು. ಅವಾಗ ಇವ್ರದೆಲ್ಲ ಫಂಕ್ಷನ್ಗೆಲ್ಲ ಮುಗೀತು. ಅದು ಅವಳಿಗೆ ಏನಿದ್ಲು, ಅವಳು ಮನುಷ್ಯಳ ಏನಾದ್ರೂ ಪಿಶಾಚಿನ ಯಾರಿಗೂ ಗೊತ್ತಾಗಿಲ್ಲ. ಆ ಪಂಡಿತರು ಕೂಡ ಏನೋ ಇವ್ರ ಮುಂದೆ ಅಷ್ಟಾಗಿ ಹೇಳಿಲ್ಲ. ಇವ್ರ ದೊಡ್ಡಪ್ಪರು ಕೇಳಿದ್ರೆ ಏನೋ ಆ ಹುಡ್ಗಿ ಮೇಲೆ ಏನೋ ಇತ್ತು ಅಷ್ಟೇ ಅಂತ ಹೇಳಿದ್ರು. ಇವರು ಕೂಡ ಏನೋ ಅದು ಕೇಳಕ್ ಹೋಗಿಲ್ಲ. ಆದ್ರೆ ಇವ್ರದ್ದು ಅದು ರೂಮ್ ಇತ್ತಿಲ್ಲ, ಅವಳಿಗೆ ಬಾಡಿಗೆ ಕೊಟ್ಟಿದ್ರಲ್ಲ ಆ ರೂಮ್ ಇವರು ಖಾಲಿ ಇಟ್ಟಿದ್ದಾರೆ. ಯಾಕಂದ್ರೆ ಅದು ಕೊಡೋದು ಬೇರೆಯವ್ರು ಕೊಟ್ರೆ ಮತ್ತೆ ಏನಾಗುತ್ತ ಅಂತ ಅದು ಭಯದಿಂದ ಇವರು ಆ ರೂಮ್ ಕೂಡ ಯಾರಿಗೂ ಕೊಟ್ಟಿಲ್ಲ. ಅಲ್ಲಿದ್ದವ್ರು ಹೇಳ್ತಾರೆ ಆ ರೂಮ್ ಒಳಗಿಂದ ಏನೋ ಅವಾಗ ಪೇಪರ್ ಸುಟ್ಟು ವಾಸನೆ, ಬಟ್ಟೆ ಸುಟ್ಟಿದ್ದು ವಾಸನೆ ಬರ್ತಾ ಇರ್ತೈತೆ ಅಂತ ಹೇಳ್ತಾರೆ. ಆದ್ರೆ ಅದಕ್ಕೆ ಇವರು ಆ ರೂಮ್ ಕೂಡ ಖಾಲಿ ಹಂಗೆ ಇಟ್ಟಿದ್ದಾರೆ, ಯಾರು ಕೊಟ್ಟಿಲ್ಲ ಈವರೆಗೂ. ಮತ್ತೆ ಅವಳು ಯಾವಾಗ್ಲೂ ಇವ್ರ ಕಣ್ಣಿಗೂ ಕೂಡ ಕಂಡಿಲ್ಲ.
ಫ್ರೆಂಡ್ಸ್, ಆಯ್ತು ಫ್ರೆಂಡ್ಸ್, ಇದು ಕತೆ ಮುಗೀತು. ಇಲ್ಲಿಯವರೆಗಿತ್ತು. ಈ ಕತೆ ಹೇಗಿದೆ, ನಿಮ್ಗೆ ಇಷ್ಟವಾಗಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಮಗೆ ನಿಮ್ಮ ಪ್ರೋತ್ಸಾಹ, ನಮಗೆ ಸಹಕರಣೆ ನಮಗೆ ಬೇಕಾಗಿದೆ. ಮುಂದಿನ ಕಥೆಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಬಾಯ್.